ಇಲ್ಲಿ ಜಂತರ್ ಮಂತರ್ನಲ್ಲಿ ಹ್ಯೂಸ್ ಆಗಿ ಪ್ರೊಟೆಸ್ಟ್ ಮಾಡಿರುವಂತದ್ದು, ಅವ್ರ ಮೇಲೆಲ್ಲ ಲಾಠಿ ಚಾರ್ಜ್ ಅಶ್ರುವಾಯು ಪ್ರಯೋಗ ಮಾಡಿದ್ದಾರೆ. ಇವತ್ತು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಬಂದಿದ್ರು. ಆಮೇಲೆ ಬಿಜೆಪಿ ಸರ್ಕಾರಕ್ಕೆ ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಎಲ್ಲ ಅಂಗಾಂಗಗಳು ವೈಫಲ್ಯ ಆಗಿದೆ ಕೇಂದ್ರ ಸರ್ಕಾರಕ್ಕೆ. ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದ್ರೆ, ಹಿಂದೆ ರೈತರು ಜ್ಞಾಪಕ ಇದೆ ನಿಮ್ಗೆ, ಚಳವಳಿ ಮಾಡಿದ್ರು ಒಂದು ವರ್ಷಗಳ ಕಾಲ, ಒಂದು ವರ್ಷಕ್ಕಿಂತಲೂ ಹೆಚ್ಚು ಮಾಡಿದ್ರು. ಸುಮಾರು 700 ಜನ ರೈತರು ಅಲ್ಲೇ ತಿರೋದ್ರು, ನಾನಾ ಕಾರಣಗಳಿಂದ, ಕಾಯಿಲೆ, ಇನ್ನೊಂದು ಬೇರೆ ಬೇರೆ ಕಾರಣಗಳಿಂದ. ಆವತ್ತು ಕೂಡ ಯಾರು ಬಂದು ಒಬ್ಬ ಕೇಂದ್ರದ ಸಣ್ಣ ಮಂತ್ರಿ, ಸ್ಟೇಟ್ ಮಿನಿಸ್ಟರ್ ಇದ್ದಾರಲ್ಲ, ಅವರು ಬಂದು ಮಾತಾಡ್ತಿಲ್ಲ. ಅವ್ರಿಗೆ ರೈತರ ಬಗ್ಗೆ ಅಸಹನೆ ಇದೆ. ಮತ್ತೆ ವಿದ್ಯಾರ್ಥಿಗಳು ಯಾರು ಏನು ಕೇಳಬಾರ್ದು, ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಅವ್ರು ಕೇಳ್ದಾಗೆಲ್ಲ ಅವ್ರು ಓಟ್ ಹಾಕ್ತಾ ಇರ್ಬೇಕು ಅಷ್ಟೇ. ಅವ್ರೇನು ಕೆಲಸಗಾರರಲ್ಲ ಬಿಜೆಪಿಯವರು. ನರೇಂದ್ರ ಮೋದಿ ಅವರ ಆದಿಯಾಗಿ ಬಿಜೆಪಿಯವರು ಯಾರು ಕೂಡ ಸಾರ್ವಜನಿಕರ ಕೆಲಸ ಮಾಡಲ್ಲ. ತಮ್ಮ ಹಕ್ಕಿಗಾಗಿ ಧೋರಣೆ ಇಲ್ಲ, ಸರ್ವಾಧಿಕಾರಿನೇ ಆಗ್ಬಿಟ್ಟಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಹೆಂಗ್ ಬೇಕಾದ್ರೆ ಹೊಡೆದಿದ್ದಾರೆ, ವಿದ್ಯಾರ್ಥಿಗಳ ಮೇಲೆ, ರೈತರ ಮೇಲೆ, ಮತ್ತೆ ಹೇಳಿ ಕೇಳಿ ಬಿಜೆಪಿಯವರು ಮಹಿಳಾ ವಿರೋಧಿಗಳು ಅಲ್ವಾ, ಮನುವಾದಿಗಳವರು, ದಲಿತರ ವಿರೋಧಿ, ಕಾರ್ಮಿಕರ ವಿರೋಧಿ, ಎಲ್ಲ ಜನರ ವಿರುದ್ಧ ಆಗಿರ್ತಕ್ಕಂಥ ಕಾನೂನುಗಳನ್ನೇ ಜಾರಿ ಮಾಡಿದ್ದಾರೆ. ಆದರೂ ಕೂಡ ಜನ ಯಾಮಾರ ಅವ್ರು ಓಟ್ ಹಾಕ್ತಾನೆ ಇರ್ತಾರೆ. ಇದು ನಮ್ಮ ದೇಶದ ದುರಾದೃಷ್ಟ. 25ಕ್ಕೆ ಆಗುತ್ತೆ ಅಂತ ಇಲ್ಲ, ಗಂಟು ಇದ್ದೇ ಇರುತ್ತೆ. ಯಾಕಂದ್ರೆ ಆಕಾಂಕ್ಷೆಗಳು ಜಾಸ್ತಿ ಅಲ್ವಾ, ಸಹಜವಾಗಿ ಕಗ್ಗಂಟು ಇರುತ್ತೆ. ಅದಕ್ಕೆಲ್ಲದಕ್ಕೂ ಪರಿಹಾರ ಇದೆಯಲ್ಲ. ನಾಳೆ ಹೋಗ್ತಾ ಇದ್ದಾರೆ ಅನ್ಸುತ್ತೆ CM, 25ಕ್ಕೆ ಆಗ್ಬೋದು. ಮಾತಾಡೋದೇ ಇಲ್ಲ. ಬಹಳಷ್ಟು ಜನ ಬದಲಾವಣೆ ಆಗುತ್ತೆ ಅನ್ನೋ ನಿರೀಕ್ಷೆ ಇಲ್ಲ ಸರ್. ಅದ್ರ ಬಗ್ಗೆನೇ ಮಾತಾಡಲ್ಲ. ಉತ್ತರ ಕರ್ನಾಟಕದವ್ರು ಹ್ಯಾಪಿ ಅದಾರ ಅಂತ ನಾವು ಎಸ್.ಆರ್. ಪಾಟೀಲ್ ಈ ಭಾಗದ ಜನಪ್ರಿಯ ನಾಯಕರು. ಅವರೆಲ್ಲ ಕೂಡ ವಿಧಾನ ಪರಿಷತ್ನಲ್ಲಿ ಅಥವಾ ರಾಜ್ಯಸಭೆಗೆ ಅರ್ಹತೆ ಇರ್ತಕ್ಕಂಥವ್ರು ಅಲ್ವಾ. ಇದ್ರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ. ಪಕ್ಷ ಅವ್ರನ್ನ ಕಡೆಗಣಿಸ್ತಾ ಇದೆ ಅಂತ ಅನಿಸ್ತಿಲ್ಲ ಸರ್. ಈಗ ಕೆಲವು ಸಂದರ್ಭದಲ್ಲಿ ಏನೋ ಆಗಿರುತ್ತೆ ಅಲ್ವಾ. ಅವರು ವಿಧಾನ ಪರಿಷತ್ ಎಲ್ಲ ರಾಜ್ಯಸಭೆಗೆ ಹೋಗುವಷ್ಟು ಅರ್ಹತೆ ಅವ್ರಿಗೆ